ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ನಿನ್ನೆ ನಾವಿಲ್ಲಿ ನಡ್ಕೊಂಡು ಬರುವಾಗ ಯಾವುದೋ ಆಶ್ರಮ ಸಿಗುತ್ತೆ ಅಂತ ನಾವು ಅಂದ್ಕೊಂಡು ಬಂದ್ವಿ. ಅಲ್ಲಿ ಆಶ್ರಮ ಇರಲಿಲ್ಲ. ಈ ಡಿಸೈಡು ಅಥವಾ ಎಲ್ಲಿ ಉಳ್ಕೋಬೇಕು, ಏನು ಮಾಡಬೇಕು ಅನ್ನೋದು ಇದೆಲ್ಲ ನಮ್ಮ ಕೈಲಿ ಇಲ್ವೇ ಇಲ್ಲ. ರಾತ್ರಿ ಇದೇ ಊರಲ್ಲಿ ಈ ಮನೆಯಲ್ಲೇ ಉಳ್ಕೊಂಡಿದ್ವಿ. ಅವರು ರಸ್ತೆಯಲ್ಲಿ ಹೋಗುವಾಗ ಬನ್ನಿ ನಮ್ಮ ಮನೆಯಲ್ಲಿ ಅದೇ ಜಾಗದಲ್ಲೇ ನಮಗೆ ಅನ್ನ ಸಿಗೋದು. ಮಾಯಿ ಕಿನಾರೆ ಹತ್ರನೇ ಸಣ್ಣ ಗುಡಿಸಲಿದೆಯಲ್ಲ, ಆ ಗುಡಿಸಲಲ್ಲಿ ಮನೆಯಲ್ಲಿ ನಾವು ಉಳ್ಕೊಂಡಿದ್ವಿ. ಯಾಕಂದರೆ ನಿನ್ನೆ ಮುಂದೆ ಹೋಗ್ತಾ ಎಲ್ಲೂ ಕೂಡ ಆಶ್ರಮ ಸಿಗಲಿಲ್ಲ. ಅವ್ರಿಗೂ ಅವ್ರ ಮನೆಯಲ್ಲಿ ಇಷ್ಟೊಂದು ತೊಂದರೆ ಇದ್ದರೂ ನಮಗೆ ಪ್ರೀತಿ ಆರೈಕೆ, ಅವ್ರ ಮನದಿಂದ ಒಳ್ಳೆ ಅಡುಗೆ ಮಾಡಿ ಅವ್ರ ಅತಿಥಿ ಸತ್ಕಾರ ಮಾಡಿ ಕಳಿಸಿದರು. ತುಂಬಾ ಖುಷಿ ಆಯಿತು. ಮತ್ತು ಈ ಕಡೆ ಗ್ರಾಮಗಳು ಅಂದರೆ ಇದು ಮಹಾರಾಷ್ಟ್ರ ಬಾರ್ಡ್ರು. ಈ ಕಡೆ ಅವರಿಗೆ ಮರಾಠಿನೂ ಬರೋಲ್ಲ, ಈ ಕಡೆ ಹಿಂದಿನೂ ಬರೋಲ್ಲ. ಅವ್ರ ಭಾಷೆನೇ ಬೇರೆ ಥರ ಭಾಷೆ. ಆ ಭಾಷೆ ಪಾವರ ಭಾಷೆ ಅಂತ ಕರೀತಾರೆ. ಆ ಪಾವರ ಭಾಷೆ ಅಂತ ನಮಗೆ ಏನೂ ಅರ್ಥ ಆಗಲ್ಲ. ನಾವು ಹೇಳೋದು ಅವ್ರಿಗೂ ಅರ್ಥ ಆಗಲ್ಲ. ಸೊನ್ನೆ ಸೂಕ್ಷ್ಮಿಯಿಂದ ನಮ್ಮ ವರ್ತನೆ ನೋಡಿಬಿಟ್ಟು ಅವ್ರು ಅರ್ಥ ಮಾಡ್ಕೋತಾರೆ. ಬಟ್ ಮನದಿಂದ ಹೇಳಬೇಕಂದ್ರೆ ಇಲ್ಲಿನ ಜನ ಯಾರೂ ಕೂಡ ರೂಢಾಗಿ ಬಿಹೇವ್ ಮಾಡಲ್ಲ. ಬಟ್ ಅವ್ರ ವರ್ತನೆ ಒಂಥರ ರೂಢಾಗೇ ಇರುತ್ತೆ. ಬಟ್ ಅವ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಮತ್ತು ಸೇವೆಗಳು ಮಾಡ್ತಾರಲ್ಲ, ಅದರಿಂದನೇ ಆನಂದ ತಗೋಬೇಕಷ್ಟೇ. ಇಲ್ಲಿ ನಾವಿರುವಂಥ ಪ್ಲೇಸು ಭಾಗವಾಡೆ ಅಂತ. ಇದು ಮಹಾರಾಷ್ಟ್ರ ಬಾರ್ಡ್ರಲ್ಲಿರೋದು. ಇಲ್ಲಿಂದ ಯಾವುದು ಬಸ್ಗಳಿರುತ್ತೆ ಕನೆಕ್ಷನ್ನು ಜನಗಳಿಗೆ ಓಡಾಡಲಿಕ್ಕೆ. ಆದರೆ ಜೀಪ್ ಜಾಸ್ತಿ ಯೂಸ್ ಮಾಡ್ತಾರೆ. ಇಲ್ಲಿ ಎಲ್ಲ ಬೆಳೆಯೋದು ಜಾಸ್ತಿ ಜೋಳನೇ. ಇಲ್ಲಿನ ಭೂಮಿಗೆ ಅವ್ರು ಜೋಳನೇ ಜಾಸ್ತಿ ಬೆಳೆಯೋದು. ಮೊನ್ನೆ ಎಲ್ಲ ನಮ್ಮ ಧರ್ಮಪತ್ನಿಯವರು ಪೂರ್ತಿ ಟಯರ್ಡಾಗೇ ಇದ್ದರು. ಇವತ್ತು ನೋಡಿ ಖುಷಿಯಾಗಿದ್ದಾರೆ. ಅವ್ರಿಗೆ ಯಾವ ಥರ ಮಿರಾಕಲ್ ಆಗಿರ್ಬೋದು ಅಂತ ನೀವೇ ನೋಡಿ. ಯಾಕಂದರೆ ಅವ್ರ ಕಾಲು ಟ್ವಿಸ್ಟ್ ಆದರೂ ಕೂಡ, ಕಾಡಲ್ಲಿ ನಡ್ಕೊಂಡು ಬಂದರೂ ಕೂಡ ಅವರಿಗೆ ತುಂಬಾ ನೋವಾಗ್ತಿತ್ತು. ಅವ್ರಿಗೆ ಊಟಕ್ಕೆ ಕೂತ್ಕೊಂಡ್ರೆ ಊಟದಿಂದ ಎದ್ದೊಳಿಸೋಕ್ಕೆ ನಾನು ಬೇಕಾಗಿತ್ತು. ಪ್ರತಿಯೊಂದಕ್ಕೂ ಅವ್ರ ಜೊತೆಗೆ ಇರಬೇಕಾಗಿತ್ತು. ಯಾಕಂದರೆ ಅವರಿಗೆ ಯಾವ ಹವ್ಯಾಸನೂ ಇಲ್ಲ ಈ ಥರ ನಡೆಯೋದು, ಕಾಡುಗಳಲ್ಲಿ ಬೆಟ್ಟಗಳಲ್ಲಿ ನಡೆಯೋದು. ಆ ಮಾಯಿ ಕೃಪೆಯಿಂದನೇ ಎಲ್ಲ ಆಗ್ತಿರೋದು ನಮಗಂತೂ. ಇದು ನಾವು ಬಾಯಲ್ಲಿ ಎಷ್ಟು ಹೇಳಿದರೂ ಕೂಡ ಅದು ಸಾಲದು. ಇದು ಭಾವನೆನ ನಮ್ಮ ಒಳಗಡೆಯಿಂದ ಫೀಲ್ ಆಗ್ತಾ ಇದೆಯಲ್ಲ, ಆ ಫೀಲೇ ಬೇರೆ. ಆ ಫೀಲಿಂದ ಹೇಳಿದರೆ ಅದು ಅರ್ಥನೇ ಆಗೋದಿಲ್ಲ. ಅಷ್ಟು ಫೀಲು ಮಾ ಕೃಪೆ ಇದು. ಆ ವರ್ಡಿಗೆ ಹಿಂದಿಲಿ ಹೇಳ್ತಾರೆ, ಜೈ ಹೋ ಮಾಯಕಿ ಚಿಂತಾ ಕಾಯ್ಕಿ ಅಂತ. ಈ ನರ್ಮದಾ ಪರಿಕ್ರಮದಲ್ಲಿ ಇಲ್ಲಿ ನಡೀತಿರೋದು ಪ್ರತಿಯೊಂದು ಹೆಜ್ಜೆಯು ನಮ್ಮದಲ್ಲ. ಇದು ಸಾಕ್ಷಾತ್ ಆ ದೇವಿಯ ಹೆಜ್ಜೆನೇ. ಸ್ವಯಂ ಆ ದೇವಿಯೇ ಇಲ್ಲಿನ ಎಕ್ಸ್ಪೀರಿಯೆನ್ಸನ್ನು ಮಾಡಿಸ್ತಾಳೆ, ತಾನೇ ನಡೆಸ್ತಾಳೆ, ತಾನೇ ಆರಾಮ ಕೊಡ್ತಾಳೆ. ಆ ದೇವಿನೇ ಸ್ವತಃ ನಮ್ಮನ್ನು ನಡೆಸಿ ಉಣಿಸಿ ಪ್ರತಿಯೊಂದು ಸೇವೆನೂ ಮಾಡುವಂಥದ್ದು ತಾಯಿನೇ. ಆ ತಾಯಿ ಖುದ್ ಎಕ್ಸ್ಪೀರಿಯೆನ್ಸ್, ತಾನೇ ಸ್ವತಃ ಈ ಮಕ್ಕಳನ್ನು ಆರೈಕೆ ಮಾಡುವಂದು ತಾಯಿನೇ. ಅದನ್ನು ಅನುಭವ ತಗೊಳ್ಳೋರು ನಾವೇ ಧನ್ಯರು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕಡೆ ಎಲ್ಲ APMC ಮಾರ್ಕೆಟ್, ದೊಡ್ಡ ಮಾರ್ಕೆಟ್ಗಳಿರುತ್ತೆ. ಈ ಕಡೆ ಎಲ್ಲ ಫಾರೆಸ್ಟ್ ಏರಿಯಾ ಇರೋದ್ರಿಂದ ನೋಡಿ, ಈ ಕಡೆ ಟ್ರಾವೆಲಿಗೆ ದೊಡ್ಡ ಗಾಡಿಗಳು ಬರೋಲ್ಲ. ಬುಲೆರಲ್ಲಿ ತುಂಬ್ಕೊಂಡ್ಬಂದಿದ್ದಾರೆ. ಇಷ್ಟು ಸಣ್ಣ ಗಾಡೀಲಿ ಇಷ್ಟೊಂದು ಚೀಲ ಹಾಕ್ಕೊಂಡು ಬಂದಿದ್ದಾರೆ. ಇವರಿಗೆಲ್ಲ ಈ ಸಲ ರೇಟ್ ತುಂಬಾ ಕಡಿಮೆ ಆಗಿದೆ. 1600, 1700, 800 ಇದೆ. ಹೋದ ಸಲ ಅಂತೂ 1800, 3000 ತನಕ ಹೋಗಿತ್ತಂತೆ ಜೋಳದ ರೇಟು. ಇವಾಗೆಲ್ಲ ಕಡಿಮೆ ಆಗಿದೆ, ಇಲ್ಲಿನ ರೈತರುಗಳೆಲ್ಲ ಹೇಳ್ತಾರೆ. ಮತ್ತು ಇಲ್ಲಿನ ವಸ್ತ್ರ ಉಡುಪುಗಳು ನೋಡಿ, ಅವ್ರದ್ದೇ ಬೇರೆ ಥರ. ಈಗಿನ ಪ್ರಪಂಚದಲ್ಲಿ ಧರ್ಮದ ಅರ್ಥನೇ ಬೇರೆ ಆಗಿದೆ. ಧರ್ಮದ ಅರ್ಥ ಇದ್ದಿದ್ದಿದೆ, ಧರ್ಮ ಸಂಸ್ಥಾಪನಾಥಾಯ ಸಂಭಮಾಮಿ ಯುಗೆ ಯುಗೆ. ಅಂದರೆ ಸ್ಥಾಪನೆ ಮಾಡಿರುವಂಥ ಧರ್ಮದ ಮಾರ್ಗಗಳು ಮತ್ತು ಅದರ ನಿಯಮಗಳು, ಅದನ್ನು ಧರ್ಮ ಅಂತ ಹೇಳ್ತಿದ್ರು. ಇವಾಗೆಲ್ಲ ಧರ್ಮ, ಜಾತಿ, ಮತ, ಪಂಥ ಅಂತ ಹೇಳ್ತಾರೆ. ಬಟ್ ಧರ್ಮ ಆ್ಯಕ್ಚುಲಿ ಆ ಥರ ಬಂದಿದ್ದು. ನಮ್ಮ 5 ತತ್ವಗಳು ಯಾವುದು? ಅಗ್ನಿ, ಜಲ, ವಾಯು, ಭೂತತ್ವ ಮತ್ತು ಆಕಾಶ ತತ್ವ. ಈ 5 ತತ್ವಗಳನ್ನು ನಾವು ಖಂಡಿತ ಪೂಜೆ ಮಾಡ್ತೀವಿ, ಹೌದಲ್ವಾ? ಈಗ ನಾವು ಮನೇಲಿ ಯಾವುದೇ ಥರ ಪೂಜೆ ಮಾಡಿದ್ರು ಜ್ಯೋತಿ ಬೆಳಿತೀವಿ, ಅದರಿಂದ ಲೈಟ್ ಇದೆ. ಇದನ್ನು ಹಿಂದಿಲಿ ನೀಟಾಗಿ ಹೇಳ್ತಾರೆ, ಕುದರತ್ ಕಾ ಕಾನೂನು. ಅಂದರೆ ದೇವರ ಕಾನೂನಿನ ಪ್ರಕಾರ ನಾವು ಯಾವ ಥರ ನಿಸರ್ಗದ ಜೊತೆ, ನೇಚರ್ ಜೊತೆ ಇರ್ತೀವೋ ಆ ಥರ ನೇಚರ್ ನಮ್ಮ ಜೊತೆಗಿರುತ್ತೆ. ನಾವು ಅದ್ರ ಥರ ಹೊಂದ್ಕೊಂಡು ಹೋಗ್ತೀವಿ. ಅಂದರೆ ಧರ್ಮನ ನಾವು ಪಾಲನೆ ಮಾಡಿದರೆ
ನಮಗೆ ಧರ್ಮ ನಮ್ಮನ್ನು ಪಾಲನೆ ಮಾಡುತ್ತೆ. ನಾವು ನೇಚರ್ ಜೊತೆ ಹೇಗಿರ್ತೀವೋ ಹಾಗೆ, ಅಂದರೆ ಎದುರುಗಡೆ ಇರೋ ಮನುಷ್ಯನ ಜೊತೆ ನಾವು ಹೇಗೆ ಹೊಂದ್ಕೊಂಡು ಹೋಗ್ತೀವೋ ಹಾಗೆ ಅವರು ಕೂಡ ನಮ್ಮೊಟ್ಟಿಗೆ ಹೊಂದ್ಕೊಂಡು ಹೋಗ್ತಾರೆ ಅಂತ. ಸೊ ಇದು ಆ್ಯಕ್ಚುಲಿ ಈ ಸನಾತನ ಧರ್ಮ, ಈ ಧರ್ಮದ ರೂಲ್ಸ್ಗಳು ನಿಯಮಗಳು ತುಂಬಾ ಈಸಿಯಾಗಿದ್ದಾವೆ, ಪರಿಪಾಲನೆ ಮಾಡೋದು ತುಂಬಾ ಈಸಿ. ಬಟ್ಟು ನಮ್ಮ ಖುಷಿಗೋಸ್ಕರ ನಾವು ಮಾಡದೇ ಇದ್ದರೂ ಎದುರುಗಡೆಯವನು ದುಃಖ ಮಾಡ್ಕೊತಾನೆ ಅನ್ನೋದನ್ನು ನಾವು ನಮ್ಮ ಖುಷಿನೇ ಮರ್ತೋಗ್ಬಿಡ್ತೀವಿ. ಸೊ ಇದು ನಾವು ಮತ್ತೆ ಬಂದ್ವಿ ದಡಗಾವಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಆಶ್ರಮ ಇದೆ. ಆಶ್ರಮ ಪರೋಟ ಬಾಬಾ ಅಂತಲೇ ಹೇಳ್ತಾರೆ. ಇವರು ಆಶ್ರಮದಲ್ಲಿ ಉಳ್ಕೊಂಡಿದ್ದೀವಿ. ಇವತ್ತು ಪೂರ್ತಿ ಪರಾಠ ಆಲೂ ಪರಾಠ ಬಾಬಾ. ಎಲ್ಲರೂ ಸ್ವಯಂ ಸೇವೆ ಮಾಡಬೇಕಿಲ್ಲಿ. ಯಾರು ಉಳ್ಕೊಂಡಿರ್ತಾರೆ ಅವರೇ ಬಂದು ಅಡುಗೆ ಮಾಡಬೇಕು. ಇಲ್ಲಿ ಉಳ್ಕೊಂಡಿರೋರೆಲ್ಲರೂ ಪರಿಕ್ರಮವಾಸಿಗಳು. ಇಲ್ಲಿನ ಬಾಬಾ ಅವರಿಗೆ ಪರೋಟ ಬಾಬಾ ಅಂತಲೇ ಹೆಸರುಳ್ಳಾರಾಗಿದ್ದಾರೆ. ಎಲ್ಲರಿಗೂ ನೋಡಿ ಇಲ್ಲಿ ಎಷ್ಟು ಜನ ಸೇರಿದಾರೋ ಅವ್ರಿಗೆಲ್ಲರಿಗೂ ಪರೋಟವನ್ನೇ ಊಟ ಮಾಡಿಸ್ತಾ ಇದ್ದಾರೆ. ಇವತ್ತು ಎಷ್ಟು ಜನರ ಮನಸ್ಸಲ್ಲಿ ಇತ್ತು ಬೇರೆ ಏನೋ ತಿನ್ನಬೇಕು, ಪರೋಟ ತಿನ್ನಬೇಕು ಅನ್ನೋದನ್ನು ಅವ್ರ ಮನ ಇಚ್ಛಾ ಪೂರ ಮಾಡಿದರು ಇವರು. ಸೊ ಮತ್ತೆ ನಾವು ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ. ಜೈ ಶ್ರೀರಾಮ್. ನರ್ಮದೇ ಹರ್. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ.